ಆಕೆಗೆ ಇಬ್ಬರು ಗಂಡು ಮಕ್ಕಳು. ಗಂಡ ತೀರಿ ಹೋದ ನಂತರದಲ್ಲಿ ಮನೆಯ ಜವಾಬ್ದಾರಿ ಆಕೆಯ ಮೇಲಿತ್ತು. ಮನೆಯ ಕಷ್ಟಗಳನ್ನು ನಿವಾರಿಸುವಂತ ಕೇರಳದ ಪ್ರಸಿದ್ಧ ದೇವಾಲಯಕ್ಕೆ ಆಕೆ ಹೋಗಿದ್ದಾಳೆ. ತನ್ನ ಸಮಸ್ಯೆಯನ್ನೇ ಬಂಡವಾಳ ಮಾಡಿಕೊಂಡಂತಹ ಅರ್ಚಕ ಆಕೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ನೊಂದಿರುವಂತಹ ಆಕೆ ಈಗ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದು ಅರ್ಚಕ ಬಂಧನಕ್ಕೆ ಒಳಪಟ್ಟಿದ್ದಾನೆ. ಆ ಬಗ್ಗೆ ವರದಿದೆ, ನೋಡ್ಕೊಂಡು ಬನ್ನಿ. ಮಕ್ಕಳಿಗೆ ಮಾಟ ಮಾಡೋದಾಗಿ ಬೆದರಿಕೆ, ಮಹಿಳೆಯ ಬೆತ್ತಲೆ ವಿಡಿಯೋ ಮಾಡಿ ಬ್ಲಾಕ್ ಮೇಲ್, ರಾತ್ರಿ ವಾಟ್ಸ್ಆಪ್ ಕಾಲ್, ಅತ್ಯಾಚಾರಕ್ಕೆ ಯತ್ನ, ಕಾಮುಕ ಅರ್ಚಕ ಅರೆಸ್ಟ್, ಮತ್ತೊಬ್ಬ ಎಸ್ಕೇಪ್. ಕಷ್ಟ ಅಂತ ದೇವಸ್ಥಾನಕ್ಕೆ ಹೋಗಿದ್ದ ಮಹಿಳೆಗೆ ಪ್ರಧಾನ ಅರ್ಚಕನೇ ಬೆತ್ತಲೆ ವಿಡಿಯೋ ಮಾಡಿ ಅತ್ಯಾಚಾರಕ್ಕೆ ಮುಂದಾಗಿರೋ ಘಟನೆ ನಡೆದಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಗಂಡ ತೀರಿ ಹೋದ ಕಾರಣ ಮಹಿಳೆಗೆ ಕುಟುಂಬ ನಿರ್ವಹಣೆ ಕಷ್ಟ ಆಗಿತ್ತು. ಹೀಗಾಗಿ ಕಷ್ಟ ನಿವಾರಣೆಗಾಗಿ ಕೇರಳದ ತ್ರಿಶೂರಿನ ದೇವಾಲಯಕ್ಕೆ ಸ್ನೇಹಿತರ ಜೊತೆ ಪೂಜೆ ಮಾಡಿಸಲು ಹೋಗಿದ್ರು. ಆದ್ರೆ ಮಹಿಳೆಯ ಕಷ್ಟವನ್ನೇ ಬಂಡವಾಳ ಮಾಡಿಕೊಂಡ ಪ್ರಧಾನ ಅರ್ಚಕನೊಬ್ಬ ಲೈಂಗಿಕ ಕಿರುಕುಳ ನೀಡಿದ್ದಾನೆ. ಮಹಿಳೆ ಮೊಬೈಲ್ ನಂಬರ್ ಪಡೆದಿದ್ದ ಕಾಮುಕ ಅರ್ಚಕ ಮಿಡ್ನೈಟ್ ವಿಡಿಯೋ ಕಾಲ್ ಮಾಡಿ ಬೆತ್ತಲಾಗುವಂತೆ ಹೇಳುತ್ತಿದ್ದನಂತೆ. ಬೆತ್ತಲಾದ್ರೆ ನಿನ್ನ ಸಮಸ್ಯೆ ಪರಿಹಾರವಾಗುತ್ತೆ, ಇಲ್ಲದಿದ್ರೆ ನಿನ್ನ ಮಕ್ಕಳು ಸಾಯುತ್ತಾರೆ ಎಂದು ಹೆದರಿಸುತ್ತಿದ್ದನಂತೆ. ಇದರಿಂದ ಭಯಗೊಂಡ ಮಹಿಳೆ ದೇವಾಲಯಕ್ಕೆ ಹೋದಾಗ ಕಚೇರಿಯ ರೂಮ್ಗೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನಂತೆ. ಅದಾದ ಬಳಿಕ ಮತ್ತೊಬ್ಬ ಅರ್ಚಕ ಉನ್ನಿ ದಾಮೋದರನ್ ಜೊತೆ ಕೂಡ ಸಹಕರಿಸು ಎಂದು ಬೆದರಿಕೆ ಹಾಕುತ್ತಿದ್ದನಂತೆ. ದಿನಾಂಕ 29ರಂದು ಕಾಡುಗೋಡಿ ಪೊಲೀಸ್ ಠಾಣೆಗೆ ಬಾಧಿತ ಮಹಿಳೆಯು ಹಾಜರಾಗಿ ಕೇರಳ ರಾಜ್ಯದ ತ್ರಿಶೂರ್ ಜಿಲ್ಲೆಯಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡುವವನು ದೇವಸ್ಥಾನಕ್ಕೆ ಹೋದಾಗ ಭೇಟಿಯಾದಾಗ ಪರಿಚಯವಿದ್ದು ಸದರಿಯನ್ನು ವಾಟ್ಸಪ್ ಕಾಲ್ಗಳಲ್ಲಿ ಕರೆಯನ್ನು ಮಾಡಿ ತಮ್ಮ ಖಾಸಗಿ ಅಂಗಗಳನ್ನು ತೋರಿಸುವಂತೆ ಪೀಡಿಸುತ್ತಿದ್ದು ಮತ್ತು ದೇವಸ್ಥಾನಕ್ಕೆ ಭೇಟಿಯಾದಾಗ ಅಸಭ್ಯವಾಗಿ ವರ್ತನೆ ಮಾಡಿ ಅತ್ಯಾಚಾರ ಮಾಡಲು ಪ್ರಯತ್ನಿಸಿದರು. ಬೆಳಂದೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು ಆ ಪ್ರಕರಣದ ಆರೋಪಿತನನ್ನು ವಶಕ್ಕೆ ಪಡೆದು ದಸ್ತಗಿರಿ ಮಾಡಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಪ್ರಧಾನ ಅರ್ಚಕನ ಲೈಂಗಿಕ ದೌರ್ಜನ್ಯಕ್ಕೆ ಮನನೊಂದ ಮಹಿಳೆ ಮನೆಗೆ ವಾಪಸ್ ಬಂದಿದ್ದಾಳೆ. ಬಳಿಕ ಮತ್ತೊಂದು ಪೂಜೆ ಮಾಡಿಸಿ ಕಾಡಿನಲ್ಲಿ ಬಿಡಬೇಕು ಬಾ ಎಂದು ಕರೆಸಿಕೊಂಡು ಮಹಿಳೆಯ ಜೊತೆ ಇಬ್ಬರು ಅರ್ಚಕರು ಕಾಡಿಗೆ ಕರೆದುಕೊಂಡು ಹೋಗಿ ಅತ್ಯಾಚಾರಕ್ಕೆ ಯತ್ನಿಸಿದ್ದಾರಂತೆ. ಕೈ ಮುಗಿದು ಬೇಡಿಕೊಂಡರೂ ಬಿಡದೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರಂತೆ. ಇದರಿಂದ ಮನನೊಂದ ಮಹಿಳೆ ಬೆಂಗಳೂರಿಗೆ ಬಂದು ಮನೆಯವರಿಗೆ ತಿಳಿಸಿ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರಿನ ಆಧಾರದ ಮೇಲೆ ಅರುಣ್ನನ್ನ ಬಂಧಿಸಿದ್ರೆ ಉನ್ನಿ ದಾಮೋದರ್ ಎಸ್ಕೇಪ್ ಆಗಿದ್ದಾನೆ. ಒಟ್ನಲ್ಲಿ ಗಂಡ ಇಲ್ಲ ಅನ್ನೋದನ್ನ ಅರಿತ ಕಾಮುಕ ಅರ್ಚಕ ಮಹಿಳೆ ಬಾಳಲ್ಲಿ ಚೆಲ್ಲಾಟವಾಡಿದ್ದಾನೆ. ಇನ್ನು ಕಷ್ಟವಿದೆ, ಪರಿಹಾರ ಮಾಡಿಸಬೇಕು ಎಂದು ದೇವಾಲಯಕ್ಕೆ ಹೋಗುವವರು ಅರ್ಚಕರಿಗೆ ಫೋನ್ ನಂಬರ್ ಕೊಡೋ ಮುನ್ನ 1000 ಬಾರಿ ಯೋಚನೆ ಮಾಡಿ ನಿಮ್ಮ ಸಮಸ್ಯೆಯನ್ನ ಬಂಡವಾಳ ಮಾಡಿಕೊಂಡು ನಿಮ್ಮನ್ನು ಕಾಮತೃಷೆಗೆ ಬಳಸಿಕೊಳ್ಳಬಹುದು. ಎಚ್ಚರ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.